ಒಂದು ಸಮಾಜದಲ್ಲಿ ರಾಜ್ಯ ಮತ್ತೆ ರಾಷ್ಟ್ರದ ಪ್ರಗತಿಯನ್ನ ನಾವು ಅಳಿಬೇಕಾದ್ರೆ ಅಲ್ಲಿನ ಹೆಣ್ಣಿನ ಸ್ಥಿತಿಗತಿಯನ್ನ ನೋಡ್ಬೇಕಾಗುತ್ತೆ. ಬಹುಶಃ ಚಳ್ಳಕೆರೆಯಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿ ತುಂಬಾ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಕಾರಣರಾಗಿರ್ತಕ್ಕಂತಹ ರಘುಮೂರ್ತಿ ಸರ್ ಅವರು. ಯಾಕಂದ್ರೆ ಇಷ್ಟು 3 ಉಪನ್ಯಾಸಗಳಾದ್ರೂ ಒಬ್ಬ ಹೆಣ್ಮಕ್ಳು ಎದ್ದೋಗ್ಲಿಲ್ಲ. ಅದು ಒಳ್ಳೆ ಸಂಗತಿ. ಇಲ್ಲಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಪುನಃ ಮತ್ತೆ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಚರ್ಚಿತ ವಿಷಯಗಳು ಅಂತಂದ್ರೆ ಚಿಂತನ ಕ್ರಮಗಳನ್ನ ನೋಡ್ತೀವಿ. ಆ ಚಿಂತನ ಕ್ರಮಗಳಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸ್ಕೊಂಡು ಯಾವಾಗಲೂ ನಾವು ಸ್ವಾಭಿಮಾನದಿಂದ ಬದುಕಬೇಕು. ಸ್ವಾಭಿಮಾನ ಬಿಟ್ಟು ಬದುಕುವ ಬದುಕು ಬದುಕಲ್ಲ ಅಂತ. ಯಾಕೆ ನಾನು ಎರಡನೆಯ ಬಹಳ ಮುಖ್ಯವಾದಂತಹ ಪರಿಕಲ್ಪನೆ, ಪ್ರಜಾತಾಂತ್ರಿಕ ಸಮಾಜ ಇಲ್ಲದೆ ಪ್ರಜಾಪ್ರಭುತ್ವದ ಕಾರ್ಯಾಚರಣೆ ಸಾಧ್ಯವಿಲ್ಲ. ಈ ದೇಶದಲ್ಲಿ ಅಸಮತೆ, ಜಾತೀಯತೆ, ಲಿಂಗ ಅಸಮಾನತೆ, ತಾರತಮ್ಯ, ಉಚ್ಚ ನೀಚ, ಮೇಲು ಕೀಳು ಇತ್ಯಾದಿ ಮಾನವ ನಿರ್ಮಿತವಾದಂತಹ ಈ ತರತಮ ಭಾವನೆಗಳು, ವ್ಯತ್ಯಾಸಗಳು ನಿರ್ಮೂಲನೆ ಆಗದ ಹೊರತು ಈ ದೇಶದಲ್ಲಿ ಜನತಾಂತ್ರಿಕ ಸಮಾಜ ನಿರ್ಮಾಣವಾಗದು. ಸಮಾಜದ ಪರಿಕಲ್ಪನೆ ಅನುಷ್ಠಾನಗೊಳ್ಳದು. ಅದರ ಪರಿಣಾಮವಾಗಿ ಪ್ರಜಾಪ್ರಭುತ್ವ ಕಾರ್ಯ ಸಾಧು ಆಗದು. ನಾವು ಕೇವಲ ನಿಯಮಾಧಾರಿತ Gracias.